ಸರ್ 88 ವರ್ಷ ಆಗಿದೆ ಅಂತ. ಅವಾಗ 88, ಇವಾಗ 90. ನಾನು ಹೇಳಿದಾಗ ಅವರು ಬಹಳ ಖುಷಿಯಾಗಿ ಇದ್ರು, ಏನು ಈ ವಯಸ್ಸಲ್ಲಿ ಮಾಡ್ತಿದ್ದಾರೆ ಸರ್ ಅಂತ. ನಾನು ಹೇಳಿದೆ, ಅವ್ರನ್ನ ನೋಡ್ಕೊಂಡು ನಾವೆಲ್ಲ ಕಲ್ಸ್ಕೋಬೇಕು. ನಾವು 50 ವರ್ಷ ಆಗಿಲ್ಲ ನಮಗೆ, ನಾವು ನಮ್ಮ ದೇಹ ನೋಡಿ ಹೆಂಗಿದೆ, ಹೊಟ್ಟೆ ಎಷ್ಟು ಆಚೆ ಬಂದಿದೆ ಎಲ್ಲ ಅಂತ ಹೇಳಿದಾಗ ಅವತ್ತು ಒಂದು ಇದು ಮಾಡಿದೆ, ಯೋಗ ಅಡಿಯಲ್ಲಿ ಬರೋ ವರ್ಷಕ್ಕೆ ಒಂದು 2 kg ಕಡಿಮೆ ಆಗ್ತೀನಿ. 2 kg ಕಡಿಮೆ ಆಗ ಈ ಸತಿ ಯೋಗ ಅಡಿಯಲ್ಲಿ ಮತ್ತೆ ಇನ್ನ 2 kg ಕಡಿಮೆ ಆಗ್ತೀನಿ ಅಂದ್ರೆ ಬರೋ ವರ್ಷಕ್ಕೆ ಇನ್ನ ಸ್ವಲ್ಪ ಸ್ಲಿಮ್ ಅಂಡ್ ಟ್ರಿಮ್ ಆಗಿ ಇರಬೇಕು ಅಂತ ಒಂದು ಐ ಹ್ಯಾವ್ ಮೇಡ್ ಅ ಕಮಿಟ್ಮೆಂಟ್. ಐ ಥಿಂಕ್ ಐ ವಿಲ್ ಅಚೀವ್ ಇಟ್ ಅಂತ ನಾನು ಹೇಳ್ತೀನಿ. ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಇಟ್ ಇಸ್ ನಾಟ್ ಮೈ ಕಮಿಟ್ಮೆಂಟ್ ಆರ್ ವಾಟ್ ಇಟ್ ಇಸ್. ನೀವು ಯುವಕರು ಇಲ್ಲಿ ಏನಿದ್ದೀರಾ ಇವಾಗ, ಸಿ ಯು ಹ್ಯಾವ್ ಅಚೀವ್ಡ್ ಸಮಥಿಂಗ್. ನೀವಿಲ್ಲಿ ಒಂದು ಪ್ರತಿಭಾ ಪುರಸ್ಕಾರ ತಗೊಳಕ್ ಬಂದಿದ್ದೀರಾ. ನಿಮ್ಮ ಕಮಿಟ್ಮೆಂಟ್ ಅನ್ನು ನೀವು ಇವಾಗ ಫಿಕ್ಸ್ ಮಾಡ್ಕೋಬೇಕು. ನೀವು PUC ಆಗಿರ್ಬೋದು, ಇಲ್ಲಾಂದ್ರೆ ಡಿಗ್ರಿ ಓದ್ತಾ ಇರ್ಬೋದು, ಮುಂದಿನ ದಿನದಲ್ಲಿ ಏನು ಆಗಬೇಕು ಅಂತ ಒಂದು ಕಮಿಟ್ಮೆಂಟ್ ಇದ್ರೆ ಅದನ್ನ ಯು ಹ್ಯಾವ್ ಟು ರೀಚ್ ಟು ಇಟ್. ಆ ರೀಚ್ ಅನ್ನೋಕ್ಕೆ ಡೆಡಿಕೇಶನ್ ಅಂತಿರಬೇಕು. ಆ ಡೆಡಿಕೇಶನ್ ಅನ್ನೋಕ್ಕೆ ಯು ಶುಡ್ ಹ್ಯಾವ್ ಕಂಟ್ರೋಲ್ ಓವರ್ ಯುವರ್ ಬಾಡಿ, ಯು ಶುಡ್ ಹ್ಯಾವ್ ಕಂಟ್ರೋಲ್ ಓವರ್ ಯುವರ್ ಮೈಂಡ್. ಅದು ಏನಕ್ಕೆ ಹೆಂಗಾಗುತ್ತೆ ನಿಮಗೆ, ಒನ್ ಆಫ್ ದ ಮೇನ್ ರೀಸನ್ಸ್ ವೇರ್ ಯು ಕ್ಯಾನ್ ಅಚೀವ್ ದಟ್ ಇಸ್ ಥ್ರೂ ಯೋಗ. ಇದು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ವೇದಿಕೆ ಮೇಲೆ, ಸ್ಟೇಜ್ ಮೇಲೆ ಇರೋರು ಎಷ್ಟೋ ಜನ ಅವರ ಫೀಲ್ಡ್ಸ್ ಅಲ್ಲಿ ದೇ ಹ್ಯಾವ್ ರೀಚ್ಡ್ ಒನ್ ಲೆವೆಲ್. ದೇವರಾಜ್ ಸಾಹೇಬ್ ನೀವು ನೋಡಿರ್ಬೋದು, ನಾನು ಅವರು ಸುಮಾರು ಒಂದು 25 ವರ್ಷ ಹಿಂದೆ ಕೋಚಿಂಗ್ ಕ್ಲಾಸ್ ಹೋಗ್ತಾ ಇದ್ದೀನಿ. ಅವರು IFS ಮಾಡಬೇಕು ಅಂತ ಅವರು, ನಾನು IAS ಮಾಡಬೇಕಂತ ನಾನು. He is ended up with an IPS officer. I didn't end up because I didn't have the dedication and commitment that time. ಅವಾಗ ನನಗಿನ್ನ 22-23 ವಯಸ್ಸಿತ್ತಷ್ಟೇ. ಆ ಡೆಡಿಕೇಶನ್, ಆ ಕಮಿಟ್ಮೆಂಟ್ ಐ ಡಿಂಟ್ ಹ್ಯಾವ್. ನೌ ಐ ಎಂಡೆಡ್ ಅಪ್. GR ಆರ್ಥೋಪೆಡಿಕ್ಸ್, ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. In a field which I was not interested that time, but I have to do this field because I have taken this responsibility. ಆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಇವಾಗ ನನಗೆ ಅರ್ಥ ಆಗ್ತದೆ. ಆ ಕಮಿಟ್ಮೆಂಟ್, ಆ ಡೆಡಿಕೇಶನ್ ಏನು ಅವಾಗ ಇದ್ದಿದ್ರೆ ನಾನು ಮೋಸ್ಟ್ಲಿ ಬೇರೆ ಹುದ್ದೆಯಲ್ಲಿ ಇರ್ತಾ ಇದ್ದೆ, ಮೋಸ್ಟ್ಲಿ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೆ. ಆದರೆ ಅವತ್ತು ಯಾಕೆಂದ್ರೆ ಆ ವಯಸ್ಸು ಅಂತ ಯು ಗೆಟ್ ಡಿಸ್ಟ್ರಾಕ್ಟೆಡ್. ಆ ಡಿಸ್ಟ್ರಾಕ್ಷನ್ ಆಗಕ್ಕೆ ಯುವಕರು ನೀವು ಯೋಚನೆ ಮಾಡ್ತಾ ಇರ್ತಾರೆ, ನಾನು ಮಾತಾಡೋದೇ ಕರೆಕ್ಟು, ನಾನು ಹೇಳ್ತಾ ಇರೋದೇ ಕರೆಕ್ಟು ಅಂದ್ರೆ. ಆದರೆ ನಿಮ್ಮ ತಂದೆ ತಾಯಿಯವರು, ನಿಮ್ಮ ಸಂಬಂಧಿಗಳು, ಇಲ್ಲಾಂದ್ರೆ ನಿಮ್ಮ ಗುರುಗಳು, ದೇ ಹ್ಯಾವ್ ಪಾಸ್ ಥ್ರೂ ಆಲ್ ದಿಸ್. ಪಾಸ್ ಎಲ್ಲ ಆಗಿ ಯಾವುದು ಕರೆಕ್ಟು ಯಾವುದು ರಾಂಗ್ ಅಂತ ಗೊತ್ತಿರ್ತವ್ರು. ದಯವಿಟ್ಟು ಅವ್ರ ಮಾತುಗಳು ಕೇಳಿ. ನಿಮಗೆ ಇವಾಗ ಅದು ತಪ್ಪು ಅನ್ಸ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ಇನ್ನೊಂದು 5 ವರ್ಷ 10 ವರ್ಷ ಆದ್ಮೇಲೆ ನಮ್ಮ ತಂದೆ ತಾಯಿ ಹೇಳಿದ್ದು ಕರೆಕ್ಟು, ನಾನು ಅವಾಗ ಈ ಮಾತು ಕೇಳಬೇಕು ಅಂತ ಆವಾಗ ಅರಿವಾಗುತ್ತೆ. ಅದು ಆವಾಗ ಮಾಡಕ್ ಹೋಗ್ಬಿಡಿ. ಅದು ಇವತ್ತೇ ನೀವು ನಿಮ್ಮ ತಂದೆ ತಾಯಿಗಳು, ನಿಮ್ಮ ಗುರು ಆ ಮಾತುಗಳು ಕೇಳಿ, ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಸಪ್ ಗೌಡ್ರನ್ನ ಹೇಳಕ್ಕೆ ಏನೇನು ಜಾಸ್ತಿ ನಾನೇನು ಹೇಳಂಗಿಲ್ಲ. ಈ ಪತಾಂಜಲಿ ಯೋಗ ಇದರನ್ನ ಅವ್ರು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಬರೀ ಯೋಗ ಇಲ್ಲದೆ ಪ್ರತಿಭಾ ಪುರಸ್ಕಾರ ಏನು ಮಾಡ್ತಿದ್ರು, ಒಂದು ಡೈವರ್ಸಿಫಿಕೇಶನ್ ಮಾಡಿ ಎಲ್ಲ ಜನಾಂಗದವರಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದಾರೆ. ಅದಕ್ಕೆ ನಿಮಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಆಲೋಚನೆಗಳು ಯಾರಿಗೂ ಬರಲ್ಲ. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಅವ್ರವ್ರ ಜಾತಿ ಸಮುದಾಯ ಅದಕ್ಕೆ ಮಾತ್ರ ಪ್ರತಿಭಾ ಪುರಸ್ಕಾರಗಳು ಮಾಡ್ತಾರೆ. ಆದ್ರೆ ನೀವು ಎಲ್ಲಾರನ್ನೂ ಒಟ್ಟುಗೂಡಿಸಿ ಈ ಕೆಲಸ ಮಾಡ್ತಾ ಇದ್ದೀರಾ. ನಿಮಗೆ ಒಳ್ಳೇದಾಗಲಿ. ಇನ್ನು ಮುಂದೆ ಏನೇನು ಮಾಡ್ತಿರೋ ನಮ್ಮ ಸಹಕಾರ, ಇಲ್ಲಿ ವೇದಿಕೆಯಲ್ಲಿರೋ ಎಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಕ್ಕಿಂತ ಜಾಸ್ತಿ నేనేನು ಹೇಳಕ್ ಹೋಗಲ್ಲ, ಯಾಕಂದ್ರೆ ನನಗೂ ಬೇರೆ ಕೆಲಸಗಳಿದೆ. ನಮ್ಮ ಶೆಟ್ಟಣ್ಣ ಅವರು ಹೇಳಿದ್ರು, ತಾಳ್ಮೆ ಇರಬೇಕು, ಪೇಷನ್ಸ್ ಇರಬೇಕು. ಈ ಜಗತ್ತಲ್ಲಿ ಯಾವಾಗ ನೋಡಿದ್ರೆ ಮೊಬೈಲು, ಫೇಸ್ಬುಕ್ಕು, ವಾಟ್ಸಪ್ ಅಂತ ಅದಕ್ಕಿಂತ ಮೀರಿ ಇನ್ನೂ ಆಗಿಲ್ಲ. ಫಸ್ಟ್ ಆದ್ರೆ ಬರೀ ಯೂಟ್ಯೂಬು, ಫೇಸ್ಬುಕ್ ನೋಡ್ತಾ ಇದ್ವಿ. ಇವಾಗ ಆ ತಾಳ್ಮೆನೂ ಇಲ್ಲ.
ಆ ಯೂಟ್ಯೂಬ್ ಶಾರ್ಟ್ಸ್ ಬರ್ತಾ ಇದೆ, ಅದು ಬರೀ 20-25 ಸೆಕೆಂಡ್. ಅದನ್ನ ನೋಡಕ್ಕೆ ಇವಾಗ ಅದಕ್ಕೂ ಟೈಮ್ ಸಾಕಾಗ್ತಲ್ಲ. ಇಷ್ಟ ಜನ ಇದು ಅಂತ ನೆಕ್ಸ್ಟ್ ಅಂತ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಇದೀವಿ. ದಯವಿಟ್ಟು ಆ ಮೊಬೈಲು, ಏನು ಆ ಇಂಟರ್ನೆಟ್ ಅಂತ ಏನಿದೆಯೋ ಯಾವಾಗ ಬೇಕೋ ಅದಕ್ಕೆ ಉಪಯೋಗಿಸ್ಕೊಳ್ಳಿ. ಏನಕ್ಕೆ ನಿಮಗೆ ಬೇಕಾಗುತ್ತಂತ ಒಳ್ಳೇದಾಗುತ್ತೆ ಅದಕ್ಕೆ ಉಪಯೋಗಿಸ್ಕೊಳ್ಳಿ. ಎಂಟರ್ಟೈನ್ಮೆಂಟ್ ಬೇಕು ಅಂದ್ರೆ ದಯವಿಟ್ಟು ನಿಮ್ಮ ತಂದೆ ತಾಯಿ ಜೊತೆ ಕೂತ್ಕೊಂಡು ಟಿವಿಯಲ್ಲಿ ನೋಡಿ. ಆ ಮೊಬೈಲ್ಗಳಿಗೆ ನೀವು ಆದರೆ ಅಡಿಕ್ಟ್ ಆಗಿಬಿಡ್ತೀರ. ಒಂದೊಂದ್ಸತಿ ನಾವು ಡೆಲ್ಲಿಗೆ ಹೋಗ್ದಾಗ ನಮ್ಮ ಪಾರ್ಲಿಮೆಂಟ್ ಸೆಷನ್ಸ್ ನಡೆಯುವಾಗ ಸಾಯಂಕಾಲ ಹೊತ್ತು ಯಾರು ಇರಲ್ಲ. ನಾವು ನೋಡಕ್ ಶುರು ಮಾಡಿದ್ರೆ ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಆಗಿರುತ್ತೆ. ಆವಾಗ ಅನ್ಸುತ್ತೆ ಹಿಂಗೇನು ಅಡಿಕ್ಟ್ ಆಗೋದು ಅಂತ. ಅದಕ್ಕೆ ಎತ್ತು ಪಕ್ಕಕ್ಕೆ ಇಟ್ಬಿಡ್ತೀವಿ. ಎಷ್ಟೋ ಜನ ಫೋನ್ ಮಾಡ್ತಾರೆ ಡೆಲ್ಲಿಯಲ್ಲಿ, ನೀವು ಫೋನ್ ಎತ್ತಲ್ಲ. ಏನು ಮಾಡೋದು, ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ. ಅದಕ್ಕೆ ದಯವಿಟ್ಟು ತಾಳ್ಮೆ ಅನ್ನೋದು, ಪೇಷನ್ಸ್ ಅನ್ನೋದು, ಡೆಡಿಕೇಶನ್ ಅನ್ನೋದು ಇವಾಗಲಿಂದಲೇ ರೆಡಿ ಮಾಡ್ಕೊಳ್ಳಿ. ಯಾಕೆಂದ್ರೆ ನನ್ನ ಸ್ವಂತ ಅನುಭವಗಳಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ಇಂತಹ ಒಂದು ಏನು ಈ ಪತಂಜಲಿ ಯೋಗನೂ ಪ್ರಾಕ್ಟೀಸ್ ಮಾಡಿ, ಮಿಕ್ಕಿದ್ದು ಏನು ಪ್ರತಿಭಾ ಪುರಸ್ಕಾರದಿಂದ ಏನು ಒಳ್ಳೇದಾಗುತ್ತೆ ಅದನ್ನು ಮಾಡಿ. ನಮ್ಮ ಆನಂದಣ್ಣ ಮಗ ಮಧು ಒಂದು ಎಕ್ಸಾಂಪಲ್ ಕೊಡ್ಬೇಕಾಗಿತ್ತು ನಾನು. ಯಾಕೆಂದ್ರೆ ಲಾಸ್ಟ್ ಇಯರ್ 500 ಚೇಂಜ್ ಇದು ಬಂದಿತ್ತು UPSCಯಲ್ಲಿ. ಆದರೆ ಈ ಸತಿ ಇನ್ನೂ ಉತ್ತಮವಾದ ರ್ಯಾಂಕ್ ಬಂದಿದೆ. IAS ಆಗ್ಬೋದು, ಬಂದಿದೆಯಾ, ಇದು ಅಲೋಕೇಶನ್ ಆಗಿದೆ ಅಲ್ಲ, IAS ಆಗ್ಬೋದು ಅಂತ ನಂಬಿಕೆ ಅವ್ರಿಗಿದೆ, ನನಗೂ ಇದೆ. ಇಂತಹ ಒಂದು ನೀವು ನಿಟ್ಟಿನಲ್ಲಿ ನೀವು ಅಂತ ವ್ಯಾಲ್ಯೂಸ್ ಇಟ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ಮಧು ನಿನಗೂ ಒಳ್ಳೇದಾಗಿ, ಆಲ್ ದ ಬೆಸ್ಟ್ ಫಾರ್ ಯು ಅಂತ ಹೇಳ್ತೀನಿ. ಪಕ್ಕದಲ್ಲಿ ಗೋಲ್ಡ್ ಮೆಡಲ್ ಬಂದಿದೆ, ನಿನ್ನ ಹೆಸರು ಗೊತ್ತಾಗಿಲ್ಲಪ್ಪ, ಶ್ರೇಯಸ್. ಐ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ.